ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ಅಟ್ಟಹಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಟ್ಯಾಕ್ನಲ್ಲಿ 28ಕ್ಕೂ ಹೆಚ್ಚು ಮಂದಿ ಪ್ರವಾಸಿಗರು ಸಾವನ್ನಪ್ಪಿರುವುದು ದೃಢಪಟ್ಟಿದೆ. ಇನ್ನು ಈ ಒಂದು ದಾಳಿಯಲ್ಲಿ ಕರ್ನಾಟಕದ 2 ದುರ್ಮರಣ ಹೊಂದಿದ್ದಾರೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಇಲ್ಲಿ ಉಗ್ರರು ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಕಂಡಲ್ಲಿ ಪುರುಷರನ್ನೇ ಗುರಿಯಾಗಿಸಿ ದಾಳಿ ನಡೆಸಿದ್ದಾರೆ ಉಗ್ರರು. ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ನಡೆದಿದ್ದು ಈ ಒಂದು ಅಟ್ಯಾಕ್ನಲ್ಲಿ ಒಟ್ಟು 28 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಾಕ್ ಮೂಲದ ಭಯೋತ್ಪಾದಕರು ನಿನ್ನೆ ದುಷ್ಕೃತ್ಯವನ್ನ ಎಸಗಿದ್ದಾರೆ. ಪ್ರವಾಸಿಗರ ಮೇಲೆ ಗುಂಡಿನ ದಾಳಿಯ ಮೂಲಕ ಕುಕೃತ್ಯ ಎಸಗಿದ್ದಾರೆ. ಇನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಹೆಸರುವಾಸಿಯಾಗಿರುವಂತಹ ಪಹಲ್ಗಾಮ್ನ ಬೈಸರಾನ್ ಕಣಿವೆಯಲ್ಲಿ ಟ್ರಕ್ಕಿಂಗ್ಗೆ ಹೋಗಿದ್ದ ಪ್ರವಾಸಿಗರ ಮೇಲೆ ಉಗ್ರರು ಮನ ಬಂದಂತೆ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಈ ಒಂದು ಗುಂಡಿನ ದಾಳಿಯಲ್ಲಿ 2 ಕನ್ನಡಿಗರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಹಾಗೆ ಒಟ್ಟು 28 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಸದ್ಯ ರಾಜ್ಯದಿಂದ ಕೂಡ ಸಚಿವರು ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ದಾರೆ. ಕನ್ನಡಿಗರನ್ನ ರಕ್ಷಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಆದರೆ ದಿಢೀರಂತ ನಡೆದಿರುವಂತಹ ಈ ಒಂದು ದಾಳಿಯಲ್ಲಿ 2 ಕನ್ನಡಿಗರು ಸೇರಿದಂತೆ 28 ಮಂದಿ ಸಾವನ್ನಪ್ಪಿದ್ದಾರೆ. ಇವರಲ್ಲಿ ಹೆಚ್ಚಿನವರು ಪ್ರವಾಸಿಗರೇ, ಅಂದರೆ ಗುಂಡಿನ ದಾಳಿಗೆ ಸಿಲುಕಿ ಪ್ರಾಣ ಕಳೆದುಕೊಂಡಿರುವವರು ಹೆಚ್ಚಿನವರು ಪ್ರವಾಸಿಗರೇ ಅನ್ನೋದರ ಕುರಿತು ಮಾಹಿತಿ ಕೂಡ ಇರುವಂಥದ್ದು. ಇನ್ನು ಕನಿಷ್ಠ 20 ಮಂದಿ ಗಾಯಗೊಂಡಿರುವ ಕುರಿತು ಕೂಡ ಅಪ್ಡೇಟ್ ಸಿಕ್ಕಿರುವಂಥದ್ದು. ನಿನ್ನೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಈ ಒಂದು ದಾಳಿ ನಡೆದಿರುವಂಥದ್ದು. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ನಾಗರಿಕರನ್ನ ಗುರಿಯಾಗಿಸಿಕೊಂಡು ನಡೆದಂತಹ ಇತರೆ ಯಾವುದೇ ದಾಳಿಗಳಿಗಿಂತ ಇದು ದೊಡ್ಡದು ಅಂತ ಜಮ್ಮು ಮತ್ತು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಕೂಡ ಹೇಳಿದ್ದಾರೆ. ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಭಾರತಕ್ಕೆ ಭೇಟಿ ನೀಡಿರುವ ಸಂದರ್ಭದಲ್ಲೇ ಈ ದಾಳಿ ನಡೆದಿದ್ದು, ಪುಲ್ವಾಮಾದಲ್ಲಿ ಭಯೋತ್ಪಾದಕರು 2019ರ ಫೆಬ್ರವರಿಯಲ್ಲಿ ಆತ್ಮಾಹುತಿ ದಾಳಿ ನಡೆಸಿದ ನಂತರ ಅತಿ ದೊಡ್ಡ ದಾಳಿ ಇದು ಅಂತ ಹೇಳಲಾಗಿದೆ. ಅಂದ್ರೆ ಪುಲ್ವಾಮಾ ದಾಳಿಯ ನಂತರ ನಿನ್ನೆ ನಡೆದಿರುವಂತಹ ದಾಳಿಯೇ ಅತಿ ದೊಡ್ಡ ದಾಳಿಯಾಗಿದೆ. ಪಾಕಿಸ್ತಾನದಲ್ಲಿ ನೆಲೆಯಾಗಿರುವ ನಿಷೇಧಿತ ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತಯ್ಯಾಬ್ದ ಜೊತೆ ನಂಟು ಹೊಂದಿರುವ ದಿ ರೆಸಿಸ್ಟೆನ್ಸ್ ಫ್ರಂಟ್ ಈ ದಾಳಿಯನ್ನ ತಾನೇ ನಡೆಸಿರೋದಾಗಿ ಕೂಡ ಹೇಳಿಕೊಂಡಿದೆ. ಇನ್ನು ಭಯೋತ್ಪಾದಕರು ಜಮ್ಮುವಿನ ಕಿಶ್ತವಾಡದಿಂದ ಕೋಕರ್ನಾಗ್ ಮೂಲಕ ಬೈರಸನ್ಗೆ ಬಂದಿರಬಹುದು ಅಂತ ಕೂಡ ಅಧಿಕಾರಿಗಳು ಊಹಿಸಿದ್ದಾರೆ. ಇನ್ನು ಮತ್ತೊಂದು ಕಡೆ ಸೌದಿ ಅರೇಬಿಯಾ ಭೇಟಿಯಲ್ಲಿದ್ದರು ಪ್ರಧಾನಿ ನರೇಂದ್ರ ಮೋದಿ. ಸದ್ಯ ಈಗ ಅವರಿಗೆ ಭಯೋತ್ಪಾದಕರ ದಾಳಿ ಬಗ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ತುರ್ತು ಸಭೆ ನಡೆಸೋದಾಗಿಯೂ ಕೂಡ ಮೋದಿ ಹೇಳಿದ್ದಾರೆ. ಇನ್ನು ದುಬೈ ಪ್ರವಾಸವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ್ದಾರೆ PM ನರೇಂದ್ರ ಮೋದಿ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಸದ್ಯ ಈ ಒಂದು ದಾಳಿಯ ಫೋಟೋಗಳಿರಬಹುದು, ವಿಡಿಯೋಗಳಿರಬಹುದು, ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಿವೆ. ಇನ್ನು ದಾಳಿ ನಡೆಯೋದಕ್ಕೂ ಮೊದಲು ಸ್ಥಳದಲ್ಲಿ ಪರಿಸ್ಥಿತಿ ಸಹಜವಾಗೇ ಇತ್ತು. ಎಂದಿನಂತೆ ಜನರು ಖುಷಿಯಿಂದ ಕಾಲ ಕಳೀತಾ ಇದ್ರು. ಆದರೆ ದಾಳಿಯ ನಂತರದಲ್ಲಿ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ, ಮೃತದೇಹಗಳು ರಕ್ತದ ಮಡುವಿನಲ್ಲಿ ಬಿದ್ದಿದ್ವು. ಜನರು ಸಹಾಯಕ್ಕೆ ಅಂಗಲಾಚ ಇದ್ರು. ಅಲ್ಲಿದ್ದಂತಹ ಪ್ರತ್ಯಕ್ಷದರ್ಶಿಗಳೇ ಈ ಒಂದು ಭಯಾನಕ ಕ್ಷಣಗಳ ಬಗ್ಗೆ ವಿವರವನ್ನ ಹಂಚಿಕೊಂಡಿದ್ದಾರೆ. ಆದರೆ ದಿಢೀರಂತ ತಮ್ಮ ಪಾಡಿಗೆ ತಾವು ಆರಾಮಾಗಿ ಸಂತೋಷದಿಂದ ಕಾಲ ಕಳೀತಾ ಇದ್ದಂತಹ ಫ್ಯಾಮಿಲಿ ಒಂದು ಕಡೆ ಫೋಟೋವನ್ನ ಗಮನಿಸ್ತಾ ಇದ್ದೀರಾ, ಮತ್ತೊಂದು ಕಡೆಯ ಕ್ಷಣಾರ್ಧದಲ್ಲಿ ಯಾವ ರೀತಿ ಚಿತ್ರಣ ಬದಲಾಗುತ್ತೆ ಅನ್ನೋ ಫೋಟೋವನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡ್ತಾ ಇರಬಹುದು. ಸದ್ಯ ಈ ಒಂದು ದೃಶ್ಯಾವಳಿಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇರುವಂಥದ್ದು. ಇನ್ನು ಮತ್ತೊಂದು ಕಡೆ ಸರ್ಕಾರ ಕನ್ನಡಿಗರನ್ನ ಸೇಫ್ ಆಗಿ ಕರೆತರುವುದಕ್ಕೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೆಸ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರವು ಕೂಡ ಈ ಒಂದು ದಾಳಿಯ ಕುರಿತಾಗಿ ಸಮಾಲೋಚನೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದು, ತುರ್ತು ಸಚಿವ ಸಂಪುಟವನ್ನ ಕೂಡ ಇವತ್ತು ಕೈಗೊಳ್ಳಲಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು.
ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದು ಅಟ್ಯಾಕ್ನಲ್ಲಿ 28ಕ್ಕೂ ಹೆಚ್ಚು ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. ದಾಳಿಯಲ್ಲಿ ಕರ್ನಾಟಕದ 2 ದುರ್ಮರಣ ಹೊಂದಿದ್ದಾರೆ. ಇನ್ನು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಇಲ್ಲಿ ಉಗ್ರರು ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಕಂಡಲ್ಲಿ ಪುರುಷರನ್ನೇ ದಾಳಿಯಾಗಿಸಿ ನಡೆದಿರುವಂತಹ ದಾಳಿ ಇದಾಗಿದೆ. ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಟೆರರ್ ಅಟ್ಯಾಕ್ ನಡೆದಿರುವಂಥದ್ದು. ಅಂದರೆ ಪ್ರವಾಸಕ್ಕೆ ಹೋದವರ ಮೇಲೂ ಭಯೋತ್ಪಾದಕರು ಮನಸ್ಸೋ ಇಚ್ಛೆ ಗುಂಡಿನ ದಾಳಿ ಮಾಡಿದ್ದಾರೆ. ಈ ಒಂದು ಘಟನೆಯಲ್ಲಿ ಒಟ್ಟು 28ಕ್ಕೂ ಹೆಚ್ಚು ಪ್ರವಾಸಿಗರು ಮೃತಪಟ್ಟಿದ್ದಾರೆ. ಇನ್ನು ಲಷ್ಕರ್ ಉಗ್ರ ಸಂಘಟನೆಯ ದಿ ರೆಸಿಸ್ಟೆನ್ಸ್ ಫ್ರಂಟ್ ಈ ದಾಳಿಯ ಹೊಣೆಯನ್ನ ಹೊತ್ತುಕೊಂಡಿದೆ. ಅಂದರೆ ನಾವೇ ಈ ದಾಳಿಯನ್ನ ಮಾಡಿರೋದು ಅಂತ ಹೇಳ್ಕೊಂಡಿದ್ದಾರೆ. ಲಷ್ಕರ್ ಎ ತೊಯ್ಬಾದ ಅಂಗ ಎಂದು ಕರೆಯಲ್ಪಡುವ TRF ಜಮ್ಮು ಕಾಶ್ಮೀರದಲ್ಲಿ 370 ಅಂದರೆ 370 ಆರ್ಟಿಕಲ್ ರದ್ದು ಬಳಿಕ ಈ ದಿ ರೆಸಿಡೆನ್ಸ್ ಫ್ರಂಟ್ ಅಸ್ತಿತ್ವಕ್ಕೆ ಬಂದಿದೆ. ಇನ್ನು ಪಹಲ್ಗಾಮದಲ್ಲಿ ದಾಳಿ ನಡೆಸಿದವರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಇತ್ತ ಪ್ರಧಾನಿ ಮೋದಿ ಹಾಗೆ ಅಮಿತ್ ಶಾ ಖಡಕ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಉಗ್ರರಿಂದ ದಾಳಿ ಆಗ್ತಾ ಇದ್ದಂತೆ ಭಾರತೀಯ ಸೇನೆ ಪ್ರದೇಶವನ್ನ ಸುತ್ತುವರೆದಿದ್ದು ಕಾರ್ಯಾಚರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಅನಂತರಾಮ್, ಕಾಶ್ಮೀರದಲ್ಲಿ ಮತ್ತೆ ಉಗ್ರರ ಅಟ್ಟಹಾಸ ಮುಂದುವರೆದಿದೆ. ಸದ್ಯದ ಮಾಹಿತಿ ಪ್ರಕಾರ 28ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು ಅದರಲ್ಲಿ 2 ಕನ್ನಡಿಗರು ಕೂಡ ಇದ್ದಾರೆ. ಸದ್ಯ ರಕ್ಷಣಾ ಕಾರ್ಯ ಯಾವ ರೀತಿ ಜರುಗ್ತಾ ಇದೆ? ಸದ್ಯದ ಅಪ್ಡೇಟ್ ಏನಿದೆ? ಮಧುಮಾಲ, ಏನಂದ್ರೆ ಇದು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿ ನಡೆದಿರುವಂತಹ ಒಂದು ಘಟನೆ. ಇದು ಭಾರತ ಮಾತ್ರವಲ್ಲದೆ ವಿಶ್ವಾದ್ಯಂತ ಈ ಒಂದು ಉಗ್ರರ ಅಟ್ಟಹಾಸಕ್ಕೆ ಖಂಡನೆ ವ್ಯಕ್ತವಾಗಿದೆ. ಏನು ಪಾಕಿಸ್ತಾನದ ಈ ಒಂದು ಏನು ಒಳಸಂಚು ಅಥವಾ ಪಾಕಿಸ್ತಾನ ಈ ಒಂದು ದುಷ್ಕೃತ್ಯವನ್ನ ಎಸಗ್ತಾ ಇದೆ. ಪಾಕಿಸ್ತಾನ ಎಲ್ಲೋ ಒಂದ್ ಕಡೆ ಟೆರರಿಸಂ ಅನ್ನ ಪೋಷಣೆ ಮಾಡ್ತಾ ಇದೆ, ಟೆರರಿಸಂಗೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತಲೂ ಹೆಚ್ಚಿನ ಉದಾಹರಣೆಗಳು ಬೇಕಾಗಿಲ್ಲ. ಯಾಕೆಂದ್ರೆ ನಾವು ಹಿಂದಿನ ಹಲವಾರು ಘಟನೆಗಳನ್ನ ನೋಡಿದಾಗ ಏನು 2000ದಿಂದಲೂ ಕೂಡ ಸುಮಾರು ಹಲವಾರು ಘಟನೆಗಳು ಮೇಲಿಂದ ಮೇಲೆ ಆಗ್ತಲೇ ಇದಾವೆ. ಏನು 2000ದಲ್ಲಿ ಕೂಡ 36 ಜನ ಅಲ್ಪಸಂಖ್ಯಾತ ಸಿಖ್ ಅವರ ಮೇಲೆ ದಾಳಿ ಆಗಿತ್ತು. ಆ ಸಂದರ್ಭದಲ್ಲಿ 36 ಜನ ಸತ್ತೋಗಿದ್ರು. ಅದಾದ ನಂತರ ಹಲವಾರು ದಾಳಿಗಳು ನಡೆದಿದ್ವು. ಏನು ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು. ಅದಾದ ನಂತರಲ್ಲೂ ಕೂಡ ಸಾಕಷ್ಟು ದಾಳಿಗಳಲ್ಲಿ ಪಾಕಿಸ್ತಾನ ತನ್ನ ದುಷ್ಕೃತ್ಯವನ್ನು ಎಸಗ್ತಾ ಬಂದಿದ್ದು. ಅದ್ರ ಜೊತೆಗೆ ಏನು ಈ ಒಂದು ಭಯೋತ್ಪಾದನೆಯನ್ನ ಪೋಷಣೆ ಮಾಡ್ತಾ ಬರ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತಲೂ ಕೂಡ ಹೆಚ್ಚಿನ ಒಂದು ನಿದರ್ಶನಗಳು ಬೇಕಾಗಿಲ್ಲ. ಇದಕ್ಕೆ ಏನು ಸಪೋರ್ಟ್ ಅನ್ನು ನೀಡುವಂತೆ ನಿನ್ನೆ ಕೂಡ ನಡೆದಿರುವಂತದ್ದು ಅನಂತನಾಗ್ ಜಿಲ್ಲೆನಲ್ಲಿ 28 ಜನ ಏನು ವಿವಿಧ ಭಾಗಗಳಿಂದ ಅಂದ್ರೆ ಕರ್ನಾಟಕ, ಒಡಿಶಾ, ಮಹಾರಾಷ್ಟ್ರ ಸೇರಿದಂತೆ ದೇಶದ ಹಲವಾರು ಭಾಗಗಳಿಂದ ಏನು ಪ್ರವಾಸಿಗರು ಅನಂತನಾಗ್ ಜಿಲ್ಲೆಯ ಈ ಒಂದು ಏನು ಪಾಲ್ಗಮ್ ಸ್ಥಳಕ್ಕೆ ಬಂದಿದ್ರು. ಅದು ಒಂದು ರೀತಿಯಾಗಿ ಕರ್ನಾಟಕದ ಒಂದು ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಹೇಳ್ಬೋದು. ಅಂತ ಒಂದು ಆಕರ್ಷಣೀಯವಾಗಿರುವಂತಹ ಒಂದು ಸ್ಥಳ. ಅಲ್ಲಿಗೆ ಏನು ಬಹುತೇಕ ಹೆಚ್ಚಾಗಿ ಹನಿಮೂನ್ಗೆ ಹೋಗುವಂತವ್ರು ಮತ್ತೆ ತಮ್ಮ ಸುಂದರವಾದಂತಹ ಕ್ಷಣವನ್ನು ಕಳೆಯಬೇಕು ಅಂತ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡು ಅಲ್ಲಿಗೆ ಬಂದಂತವರ ಮೇಲೆ ಏಕಾಏಕಿ ದಾಳಿ ನಡೆದಿರುವಂತದ್ದು. ಅದರಲ್ಲೂ ವಿಶೇಷವಾಗಿ ಹೇಳ್ಬೇಕಂದ್ರೆ 6 ಜನ ಏನು ಮಿಲಿಟರಿ ಸಮವಸ್ತ್ರವನ್ನ ಧರಿಸಿದ್ದಂತಹ ವ್ಯಕ್ತಿಗಳು ಅಂದ್ರೆ ಏನು ಸೈನಿಕರ ರೀತಿನಲ್ಲಿ ಬಂದು ಅವರ ಹೆಸರನ್ನ ಕೇಳಿ, ಅವರ ಒಂದು ಐಡೆಂಟಿಟಿಯನ್ನ ಕೇಳಿ, ಅಂದ್ರೆ ಅವರು ಹಿಂದೂ ಅಥವಾ ಮುಸ್ಲಿಮ ಈ ಒಂದು ಹೆಸರನ್ನ ಕೇಳಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹೊಡೆದಿರುವಂತದ್ದು. ಇದರಲ್ಲಿ ಕರ್ನಾಟಕದಿಂದ ಏನು ಭರತ್ ಭೂಷಣ್ ಆಗಿರ್ಬೋದು, ಶಿವಮೊಗ್ಗದ ಮಂಜುನಾಥ್ ಮತ್ತು ಅವರ ಪತ್ನಿ ಪಲ್ಲವಿ, ಇನ್ನೂ ಒಂದು ಪ್ರಮುಖವಾಗಿ ನೋಡಿ ಈ ಶಿವಮೊಗ್ಗದ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರುವಂತ ಮಂಜುನಾಥ್ ಮತ್ತೆ ಅವರ ಪತ್ನಿ ಪಲ್ಲವಿ, ಅದ್ರ ಜೊತೆಗೆ ಮಗ ಅವರು ಕೂಡ ಪ್ರವಾಸಕ್ಕೆ ಹೋಗಿದ್ರು. ಈ ಸಂದರ್ಭದಲ್ಲಿ ಅವರು ಕೇಳಿದ್ರಂತೆ ಅವ್ರಿಗೆ, ಯಾರಿಗೆ ಭಯೋತ್ಪಾದಕನಿಗೆ, ಏನು ನಮ್ಮ ಪತಿಯನ್ನ ಕೊಂದಿದ್ಯಾ, ನಮ್ಮನ್ನೇ ಉಳಿಸಿದ್ಯಾ, ನಮ್ಮನ್ನು ಕೊಲ್ಬಿಡು ಅಂತ ಹೇಳಿ ಕೇಳಿದಾಗ ಆ ಒಬ್ಬ ಸೈನಿಕ ಎಷ್ಟರ ಮಟ್ಟಿಗೆ ಅವರು ಉದ್ದಟತನದ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಇದನ್ನ ನಿಮ್ಮನ್ನು ಉಳಿಸಿರೋದು ಯಾಕೆಂದ್ರೆ ನೀವು ಈ ವಿಚಾರವನ್ನ ಮೋದಿಗೆ ಹೇಳಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತಂದ್ರೆ ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಭಾರತ ನೀಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಏನು ಈ ಒಂದು ಘಟನೆ ಆದ ಕೂಡಲೇ ಟ್ವೀಟ್ ಅನ್ನ ಮಾಡೋದ್ರ ಮುಖಾಂತರವಾಗಿ ನಾವು ಇದಕ್ಕೆ ತಕ್ಕ ಪ್ರತೀಕಾರವನ್ನ ತೀರ್ಸ್ಕೊಂತೀವಿ. ಯಾವ ರೀತಿಯಾಗಿ ಪುಲ್ವಾಮಾ ಘಟನೆಗೆ ನಾವು ಪ್ರತೀಕಾರವನ್ನ ತೀರ್ಸ್ಕೊಂಡ್ವು ಅದೇ ರೀತಿಯಾದಂತಹ ಪ್ರತೀಕಾರವನ್ನ ಈ ಒಂದು ಘಟನೆಗೂ ಕೂಡ ನಾವು ತೀರಿಸ್ಕೊಂತೀವಿ ಅಂತ ಹೇಳ್ಬಿಟ್ಟು ಅವರು ಟ್ವೀಟ್ ಅನ್ನ ಮಾಡಿದ್ರೆ. ಅದ್ರ ಜೊತೆಗೆ ಘಟನೆ ಆದ ಬಳಿಕ ತಕ್ಷಣ
ಏನು ಗೃಹ ಸಚಿವ ಅಮಿತ್ ಶಾ ಅವರಿಗೆ ಕರೆ ಮಾಡಿ ಅವರನ್ನ ಏನು ಒಂದು ಘಟನಾ ಸ್ಥಳಕ್ಕೆ ಕಳಿಸಿಕೊಟ್ಟಿದ್ದಾರೆ. ಅಮಿತ್ ಶಾ ಅವರು ಕೂಡ ಅಲ್ಲಿಗೆ ಹೋಗಿ ಏನು ಅಲ್ಲಿನ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅದ್ರ ಜೊತೆಗೆ ಪೊಲೀಸ್ ಮಹಾನಿರ್ದೇಶಕರ ಜೊತೆ ಘಟನೆಯ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಅದರ ಜೊತೆಗೆ ಈಗೇನು ಈ ಒಂದು ನಡುವೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಾಕ್ಕೆ ವಿಸಿಟ್ ಅನ್ನ ಮಾಡಿದ್ರು, ಅಲ್ಲಿಂದಲೂ ಕೂಡ ಅವ್ರ ಮಾಹಿತಿಯನ್ನ ಏನು ಪ್ರತಿ ಕ್ಷಣದ ಅಪ್ಡೇಟ್ಸ್ ಅನ್ನ ತಗೊಳ್ತಾ ಇದ್ರು. ಏನು ಸೌದಿ ಅರೇಬಿಯಾದ ಪ್ರವಾಸವನ್ನ ಮೊಟಕುಗೊಳಿಸಿ ಇವತ್ತು ಪ್ರಧಾನಿ ಮೋದಿ ಅವರು ಕೂಡ ವಾಪಸ್ ಭಾರತಕ್ಕೆ ಬರುವಂತಹ ಸಾಧ್ಯತೆ ಇದೆ. ಇಲ್ಲಿ ಭಾರತಕ್ಕೆ ಬಂದ ನಂತರವಾಗಿ ಏನು ಅತ್ಯುನ್ನತ ಮಟ್ಟದ ಸಭೆಯನ್ನು ನಡೆಸಿ ಇದಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ಳುವ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಅಮೆರಿಕದ ಏನು ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ಅವರು ಭಾರತಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಕೂಡ ಒಂದು ರೀತಿ ಅಮೆರಿಕಕ್ಕೂ ಕೂಡ ಇದು ತೀರಾ ಅಂದ್ರೆ ಏನು ಟ್ರಂಪ್ ಕೂಡ ಇದನ್ನ ಘಟನೆಯನ್ನ ಖಂಡಿಸಿ ನಾವು ಭಾರತಕ್ಕೆ ಸಪೋರ್ಟ್ ಅನ್ನ ಮಾಡ್ತೀವಿ, ಉಗ್ರರನ್ನ ಸದೆಬಡಲಿಕ್ಕೆ ಯಾವ ರೀತಿಯಾದಂತಹ ಸಪೋರ್ಟ್ ಅನ್ನ ಬೇಕು ಅದೆಲ್ಲವನ್ನೂ ಕೂಡ ನಾವು ಭಾರತಕ್ಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ರೆ, ಈ ಬಗ್ಗೆ ಪ್ರಧಾನಿ ಮೋದಿ ಅವ್ರ ಜೊತೆಗೂ ಕೂಡ ನಾವು ಮಾತಾಡ್ತೀವಿ ಅಂತ ಮೋದಿ ಅವರು ಹೇಳಿದ್ದಾರೆ. ಈಗ ಏನು ಕರ್ನಾಟಕದ ಬಗ್ಗೆ, ಕರ್ನಾಟಕದಲ್ಲಿ ಹೋಗಿರುವಂತಹ ಸ್ಥಳೀಯರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಅವ್ರ ಫ್ಯಾಮಿಲಿ ಅವ್ರನ್ನ ಸೇಫ್ ಆಗಿ ಕರ್ಕೊಂಡ್ಬರೋ ದೃಷ್ಟಿಯಿಂದಾಗಿ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂತೋಷ್ ಲಾಡ್ ಅವ್ರನ್ನ ನಿಯೋಜನೆ ಮಾಡಿದ್ದಾರೆ. ಸಂತೋಷ್ ಲಾಡ್ ಅವರು ಇವತ್ತು ಬೆಳಗಿನ ಜಾವನೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ಅವರು ಏನು ಜಮ್ಮು ಕಾಶ್ಮೀರಕ್ಕೆ ಹೊರಟಿದ್ದಾರೆ, ಅಲ್ಲಿ ಅವರನ್ನ ರಕ್ಷಣೆ ಮಾಡಲಾಗ್ತಿದೆ. ಏನು ಒಟ್ಟಾರೆ ಹೇಳ್ಬೇಕಂದ್ರೆ ಈ ಒಂದು ಪಾಕಿಸ್ತಾನದ ದುಷ್ಕೃತ್ಯ, ಅದ್ರ ಜೊತೆಗೆ ಮತ್ತೊಂದು ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನಪ್ಪಾ ಅಂದ್ರೆ, ಏನು ತೆಹೂರ್ ರಾಣಾ ಅವನನ್ನ ಏನು ಅಮೆರಿಕ ಹಸ್ತಾಂತರ ಮಾಡಿದ ನಂತರದಲ್ಲಿ ಅದರ ಜೊತೆಗೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋ ವಿಚಾರ ಏನಪ್ಪಾ ಅಂತ ಅಂದ್ರೆ 370 2019ರಲ್ಲಿ 370 ಆರ್ಟಿಕಲ್ ಅನ್ನ ಜಾರಿಗೆ ತಗೊಂಬಂದ ನಂತರದಲ್ಲಿ ಅದಕ್ಕೆ ಈ ಒಂದು ಘಟನೆ ನಡೆದಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾವು ಪ್ರತೀಕಾರ ತೀರ್ಸ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಇದರ ಹೊಣೆಯನ್ನ TRF ಸಂಘಟನೆ ಹೊತ್ತಿದೆ. TRF ಸಂಘಟನೆ ಬಂದ್ಬಿಟ್ಟು ಏನು ಲಷ್ಕರ್ ಇ ತೊಯ್ಬಾ ಏನಿದೆಯಲ್ಲ ಆ ಒಂದು ಸಂಘಟನೆಯ ಒಂದು ಸಪರೇಟ್ ವಿಂಗ್ ಅಂತ ಹೇಳಲಾಗ್ತಿದೆ. ಅವರೇ ನಾವೇ ಈ ಒಂದು ಘಟನೆಯನ್ನ ಮಾಡಿದೀವಿ, ಇದಕ್ಕೆ ನಾವೇ ಪ್ರತೀಕಾರವನ್ನು ತೀರ್ಸ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಈ ಒಂದು ಕ್ಲೈಮ್ ಮಾಡಿದ್ದಾರೆ ಈ ಒಂದು ಭಯೋತ್ಪಾದನಾ ದಾಳಿಯ ಕೃತ್ಯವನ್ನ. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಒಂದು ಘಟನೆ ನಿಜಕ್ಕೂ ಕೂಡ ಪಾಕ್ನ ಒಂದು ಅವರ ಒಂದು ಹೇಯ ಕೃತ್ಯವನ್ನ, ಅದರಲ್ಲೂ ಕೂಡ ಏನು ಅಮಾಯಕ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಅವರ ಮೇಲೆ ದಾಳಿಯನ್ನ ಮಾಡಿರೋದು, ಅವ್ರನ್ನ ಕೊಂದಿರೋಂಥದ್ದು ತುಂಬಾ ಏನು ಹೇಯ ಕೃತ್ಯ. ಇದಕ್ಕೆ ವಿಶ್ವದಾದ್ಯಂತ ಏನು ಪ್ರತಿಭಟನೆ ವ್ಯಕ್ತವಾಗಿದೆ, ಅದ್ರ ಜೊತೆಗೆ ಖಂಡನೆ ವ್ಯಕ್ತವಾಗಿದೆ. ಇದನ್ನ ಪ್ರತಿಯೊಬ್ಬ ಪ್ರಜೆನೂ ಕೂಡ, ಅದರಲ್ಲೂ ಕೂಡ ವಿಶೇಷವಾಗಿ ಭಾರತ ಯಾವ ರೀತಿಯಾಗಿ ನಾವು ಅದ್ರ ಜೊತೆಗೆ ನೋಡಿ, ಸೌದಿ ಆಗಿರ್ಬೋದು, ಇತ್ತೀಚೆಗೆ ಮೋದಿ ಕೂಡ ಏನು ಪಾಕಿಸ್ತಾನಕ್ಕೆ ವಿಸಿಟ್ ಮಾಡಿ ಎಲ್ಲೋ ಒಂದ್ ಕಡೆ ಸೌಹಾರ್ದತೆಯ ಮಾತುಕತೆಯನ್ನ ನಡೆಸಿ ಭಾರತ ಇಂತ ಒಂದು ಘಟನೆಯನ್ನ ಅಂದ್ರೆ ಎಲ್ಲಿ ನಿಗ್ರಹ ಮಾಡ್ಬೇಕು, ಭಯೋತ್ಪಾದನೆಯನ್ನ ದೇಶದಿಂದಲೇ ಕಿತ್ತೊಗಿಬೇಕು ಅನ್ನೋ ಒಂದು ಟೈಮಲ್ಲಿ ಪದೇ ಪದೇ ಇಂತ ಒಂದು ಘಟನೆಗಳಾಗ್ತಾ ಇರೋದು ನಿಜಕ್ಕೂ ಕೂಡ ಒಂದು ದುರದೃಷ್ಟಕರ. ಇದನ್ನ ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಆಸಿಫ್ ಏನು ಅಲ್ಲಿನ ಪಾಕಿಸ್ತಾನಿ ಆರ್ಮಿ ಕೆಲ 4-5 ದಿನಗಳ ಹಿಂದೆ ಅಷ್ಟೇ ಏನು ಕಾಶ್ಮೀರ ಯಾವತ್ತೂ ಕೂಡ ನಮ್ಮನ್ನ ಕೈ ಬಿಡಬಾರ್ದು ಅಂತ ಹೇಳ್ತಿದ್ರು. ಆ ಸಂದರ್ಭದಲ್ಲಿ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಂತಹ 4-5 ದಿನಗಳ ನಂತರ ಈ ಒಂದು ಅಟ್ಯಾಕ್ ಆಗಿರೋದು ಎಷ್ಟು ಮಟ್ಟಿಗೆ ಆ ಪಾಕ್ ಬೆಂಬಲ ನೀಡ್ತಿದೆ ಅನ್ನೋಕೆ ಇದಕ್ಕಿಂತ ಸಾಕ್ಷಿ ಮತ್ತೊಂದು ಬೇಕಾಗಿಲ್ಲ. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಒಂದು ಘಟನೆ ತೀರಾ ದುರದೃಷ್ಟಕರ ಆಗಿದೆ. ಆ ಒಂದು ಮೃತರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅದ್ರ ಜೊತೆಗೆ ಅವರೆಲ್ಲರನ್ನೂ ಕೂಡ ಸುರಕ್ಷಿತವಾಗಿ ಕರ್ಕೊಂಬರೋ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀಲಿ. ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ, ಅದ್ರ ಜೊತೆಗೆ ಭಾರತ ಸರ್ಕಾರ ಕೂಡ ಕೈ ಜೋಡಿಸಿ ಕ್ರಮವನ್ನು ಕೈಗೊಂಡಿದ್ದಾರೆ. ಮಧುಮಾಲ. ಎಸ್, ಥ್ಯಾಂಕ್ ಯು ಅನಂತರಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ. यहाँ पे उसने बोला कि शायद मुस्लिम नहीं है, उसने उसको गोली मार दी। नहीं आप टेंशन मत लो। अब बेटा आप यहाँ पे रहो, हम साथ में। अपने आप बोले ना मुझे पर थी, क्या बोलते भेलपुरी खा रही थी, मेरा पति साइड में था, एक इंसान है उसने उसको गोली मार दी। यहाँ पे उसने बोला कि शायद मुस्लिम नहीं है, उसने उसको गोली मार दी। नहीं आप टेंशन मत लो। अब बेटा आप यहाँ पे रहो, हम साथ में। अपने आप बोले ना मुझे पर थी, क्या बोलते भेलपुरी खा रही थी, मेरा पति साइड में था, एक इंसान है उसने उसको गोली मार दी। यहाँ पे उसने बोला कि शायद मुस्लिम नहीं है, उसने उसको गोली मार दी। नहीं आप टेंशन मत लो। अब बेटा आप यहाँ पे रहो। ಬೆಂಗಳೂರಿನ ಭರತ್ ಭೂಷಣ್ ಉಗ್ರರ ಗುಂಡಿಗೆ ಬಲಿಯಾಗಿರುವ ದುರ್ದೈವಿ. ಈ ಒಂದು ದಾಳಿಯಲ್ಲಿ 28ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು ಅದರಲ್ಲಿ 2 ಕರ್ನಾಟಕದವರಾಗಿದ್ದಾರೆ. ಇನ್ನು 2 ಪೈಕಿ ಒಬ್ಬರು ಬೆಂಗಳೂರಿನ ಮೂಲದವರು. ಭರತ್ ಭೂಷಣ್ ಅಂತ ಹೇಳಿ ಅವರ ಹೆಸರು. ಪ್ರಕಾಶ್ ಕೋಳಿವಾಡ ತಂಗಿಯ ಗಂಡನ ಸ್ನೇಹಿತ ಭರತ್ ಅಂತ ಹೇಳಲಾಗಿದೆ.
ಇನ್ನು ಈ ಒಂದು ದಾಳಿಯಲ್ಲಿ 3 ವರ್ಷದ ಮಗು ಹಾಗೆ ಹೆಂಡತಿ ಪಾರಾಗಿದ್ದಾರೆ. ಭರತ್ ಭೂಷಣ್ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ರಂತೆ. ಬೆಂಗಳೂರಿನ ಭದ್ರಪ್ಪ ಲೇಔಟ್ನಲ್ಲಿ ವಾಸ ಮಾಡ್ತಾ ಇದ್ರು. ಇನ್ನು ಸದ್ಯ ಭರತ್ ಭೂಷಣ್ ಮನೆ ಬಳಿ ಪೊಲೀಸರನ್ನ ನಿಯೋಜನೆಗೊಳಿಸಿದ್ದು ಬ್ಯಾರಿಕೇಡ್ ಅನ್ನ ಹಾಕಿ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು ಅನ್ನೋದ್ರ ಕುರಿತು ಮಾಹಿತಿ ಸಿಕ್ಕಿದೆ. ನೋಡಿ, ಭರತ್ ಹಾಗೆ ಆತನ ಹೆಂಡತಿ ಇನ್ನು ಅವರ 3 ವರ್ಷದ ಕಂದಮ್ಮ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಅಂತ ಹೇಳಿ ತೆರಳಿರ್ತಾರೆ. ಈ ಸಂದರ್ಭದಲ್ಲಿ ಉಗ್ರರು ಭರತ್ ಭೂಷಣ್ರನ್ನ ಕೊಂದಿದ್ದಾರೆ. ಹೀಗಾಗಿ ಈ ಒಂದು ದಾಳಿಯಲ್ಲಿ 3 ವರ್ಷದ ಮಗು ಹಾಗೆ ಹೆಂಡತಿ ಅಪ್ಪ ಮತ್ತೆ ಗಂಡನನ್ನ ಕಳೆದುಕೊಂಡು ಬಡವಾಗಿದ್ದಾರೆ. ಇತ್ತ ಭರತ್ ಭೂಷಣ್ ಮನೆ ಬಳಿ ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿದ್ದು ಬ್ಯಾರಿಕೇಡ್ಗಳನ್ನು ಹಾಕಿ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದ್ದಾರೆ. ಇನ್ನು ಭರತ್ ಭೂಷಣ್ ನಿವಾಸಕ್ಕೆ ಒಂದು ಕಡೆಯಿಂದ ಸಂಬಂಧಿಕರು ಕೂಡ ಆಗಮನಿಸ್ತಾ ಇದ್ದಾರೆ. ಇತ್ತ ಭರತ್ ತಂದೆ ತಾಯಿ ಇಬ್ಬರಿಗೂ ಕೂಡ ಆರೋಗ್ಯ ಸರಿ ಇಲ್ವಂತೆ. ಈವರೆಗೂ ಕೂಡ ಮಗನ ಸಾವಿನ ವಿಷಯವನ್ನ ಕುಟುಂಬಸ್ಥರು ಭರತ್ ತಂದೆ ತಾಯಿಗೆ ತಿಳಿಸಿಲ್ಲ ಅನ್ನೋದ್ರ ಕುರಿತು ಕೂಡ ಮಾಹಿತಿ ಇದೆ. ಒಂದು ಕಡೆ ತಂದೆ ತಾಯಿ ಇಬ್ಬರಿಗೂ ಕೂಡ ಹುಷಾರಿಲ್ಲ, ಅಂದರೆ ಅವರ ಆರೋಗ್ಯ ಸರಿ ಇಲ್ಲ. ಇನ್ನು ಮಗನ ಸಾವಿನ ವಿಚಾರವನ್ನ ಕೇಳಿಕೊಂಡ್ರೆ ಅಥವಾ ಗೊತ್ತಾಗ್ಬಿಟ್ರೆ ಅವರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಊಹಿಸೋದಕ್ಕೂ ಕೂಡ ಸಾಧ್ಯವಾಗದೆ ಕುಟುಂಬಸ್ಥರು ಮಗನ ಸಾವಿನ ವಿಚಾರವನ್ನ ತನ್ನ ತಂದೆ ತಾಯಿಗೆ ತಿಳಿಸಿಲ್ವಂತೆ. ಅಂದರೆ ಭರತ್ ತಂದೆ ತಾಯಿಗೆ. ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಭರತ್ ಭೂಷಣ್ ಉಗ್ರರ ಗುಂಡಿಗೆ ಬಲಿಯಾಗಿದ್ದು, ಇತ್ತ ಒಂದು ಕಡೆ ಬೆಂಗಳೂರಿನ ಅವರ ಮನೆ ಮುಂದೆ ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿದ್ದು ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಸಿದ್ಧತೆಯನ್ನು ನಡೆಸಿಕೊಳ್ತಿದ್ದಾರೆ. 41 ವರ್ಷ ವಯಸ್ಸಾಗಿತ್ತು ಭರತ್ ಭೂಷಣ್. ಅವರಿಗೆ ಮುದ್ದಾದ 3 ವರ್ಷದ ಒಂದು ಮಗು ಕೂಡ ಇತ್ತು. ಸದ್ಯ 3 ವರ್ಷದ ಮಗು ಮತ್ತು ಅವರ ಪತ್ನಿ ಸುಜಾತ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಲ್ಲಿನ ಸ್ಥಳೀಯ ಆಡಳಿತದಲ್ಲಿ ತಂಗೋದಕ್ಕೆ ಅಧಿಕಾರಿಗಳು ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ಅನಂತನಾಗ್ ಎಂಬ ಭಾಗದಲ್ಲಿ ತಂಗಲು ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಇನ್ನು ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಎರಡೂ ಕೂಡ ಪ್ರವಾಸಿಗರನ್ನ ಸುರಕ್ಷಿತವಾಗಿ ಕರೆತರುವುದಕ್ಕೆ ಭಾರತೀಯ ಸೇನೆ ಪ್ರದೇಶವನ್ನು ಸುತ್ತುವರೆದಿದ್ದು ಕಾರ್ಯಾಚರಣೆ ಕೂಡ ನಡೆಸ್ತಾ ಇದ್ದು, ಇನ್ನೇನು ರಾಜ್ಯದಿಂದ ಸಂತೋಷ್ ಲಾಡ್ ಕೂಡ ಈಗ ಜಮ್ಮು ಕಾಶ್ಮೀರಕ್ಕೆ ಪ್ರಯಾಣವನ್ನು ಬೆಳೆಸಲಿದ್ದು ಸಂತ್ರಸ್ತರನ್ನ ಸುರಕ್ಷಿತವಾಗಿ ಕರೆತರಲಿರುವ ಶಪಥವನ್ನ ಮಾಡಿದ್ದಾರೆ. ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಕನ್ನಡಿಗರು ಸಿಲುಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಸಚಿವ ಸಂತೋಷ್ ಲಾಡ್ ಜಮ್ಮು ಕಾಶ್ಮೀರಕ್ಕೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಕನ್ನಡಿಗರ ರಕ್ಷಣೆಗೆ ಸಚಿವ ಸಂತೋಷ್ ಲಾಡ್ಗೆ ಜವಾಬ್ದಾರಿಯನ್ನ ನೀಡಲಾಗಿದೆ. ವಿಶೇಷ ವಿಮಾನದ ಮೂಲಕ ಕಾಶ್ಮೀರಕ್ಕೆ ಸಂತೋಷ್ ಲಾಡ್ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಹುಬ್ಬಳ್ಳಿಯಿಂದ ವಿಶೇಷ ವಿಮಾನದ ಮೂಲಕ ತೆರಳಲಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಈಗಾಗಲೇ ಘಟನೆ ಕುರಿತು ಆತಂಕವನ್ನ ವ್ಯಕ್ತಪಡಿಸಿ ವಿಷಾದವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇತ್ತ ಸಿಎಂ ಸೂಚನೆ ಹಿನ್ನೆಲೆಯಲ್ಲಿ ಇವತ್ತಿನ ಎಲ್ಲ ಕಾರ್ಯಕ್ರಮವನ್ನು ರದ್ದುಗೊಳಿಸಿ ಜಮ್ಮು ಕಾಶ್ಮೀರಕ್ಕೆ ತೆರಳೋದಕ್ಕೆ ಸಿದ್ಧಗೊಂಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹುಬ್ಬಳ್ಳಿಯಿಂದ ವಿಶೇಷ ವಿಮಾನದ ಮೂಲಕ ತೆರಳಲಿದ್ದಾರೆ ಸಚಿವ ಸಂತೋಷ್ ಲಾಡ್ ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿದೆ. ಇನ್ನು ಈ ಘಟನೆ ಕುರಿತು ಆತಂಕವನ್ನ ವ್ಯಕ್ತಪಡಿಸಿ ತಮ್ಮ ಟ್ವಿಟರ್ ಅಕೌಂಟ್ನಲ್ಲಿ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಕನ್ನಡಿಗರ ರಕ್ಷಣೆಗೆ ಸಚಿವ ಲಾಡ್ಗೆ ಜವಾಬ್ದಾರಿಯನ್ನ ನೀಡಿ ಸೂಚನೆಗೆ ಪ್ರತಿಕ್ರಿಯಿಸಿದ್ದಾರೆ ಲಾಡ್. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜಮ್ಮು ಕಾಶ್ಮೀರಕ್ಕೆ ಹುಬ್ಬಳ್ಳಿಯಿಂದ ವಿಶೇಷ ವಿಮಾನದ ಮೂಲಕ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಓಪನ್ ಮಾಡಿಸಿದ್ವಿ. ಸೊ ಒಂದು ಏರ್ಕ್ರಾಫ್ಟ್ ಡೆಲ್ಲಿಯಿಂದ ಬರ್ಬೋದು, ಹೈದರಾಬಾದಿಂದ ಬರ್ಬೋದು, ಮುಂಬೈನಿಂದ ಬರ್ಬೋದು. ಇನ್ನೊಂದು ಹಾಫ್ ಅನ್ ಅವರ್ನಲ್ಲಿ ಕನ್ಫರ್ಮ್ ಆಗುತ್ತೆ. ಮೋಸ್ಟ್ ಪ್ರಾಬ್ಲಿ 3 o'clock ಇಲ್ಲಿ ಏರ್ಕ್ರಾಫ್ಟ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಇಲ್ಲಿಂದ ನಾನು ಡೈರೆಕ್ಟ್ ಶ್ರೀನಗರ್ಗೆ ಹೋಗ್ತೀನಿ. ಸೊ ಶ್ರೀನಗರ್ ಐ ಶುಡ್ ರೀಚಿಂಗ್ ಅಟ್ 5:30. ಇದ್ದಾರೆ. ಈಗ ಚೈತನ್ ಅವ್ರಿಗೆ ಮಾತಾಡಿದೆ. ಅಲ್ಲಿ ಅವ್ರಿಗಿರ್ತಕ್ಕಂಥದ್ದು ಕನ್ಫರ್ಮ್ಡ್ ಮೋರ್ಲೆಸ್ 3 ಜನ ಹೀರೋಗಿದ್ದಾರೆ ಅಂತ ಕನ್ಫರ್ಮ್ಡ್ ಇದೆ. ಇದು ಅಟೆಂಡಿಂಗ್ ನಮ್ಮ ಚೈತನ್ ಇದ್ರಲ್ಲ, ಸೊ ಅಲ್ಲಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದ್ರು ಹೋಗಿದ್ದಾರೆ. ಒಂದು ಎರಡನೇದು ನನಗೆ ರಾಘವೇಂದ್ರ ಇಟ್ನಾಳ್ ನಮ್ಮ ಸ್ನೇಹಿತರು ಫೋನ್ ಮಾಡಿದ್ರು. ಕೊಪ್ಪಳನವ್ರು ಸುಮಾರು ಇನ್ನೊಂದು 12 ಜನ ಇದ್ದಾರೆ ಅಂತ ಹೇಳಿರ್ತಕ್ಕಂಥ ಮಾಹಿತಿ.
ಅವ್ರು ನನಗೆ ಫೋನ್ ಮಾಡಿದ್ರು, ಬಟ್ ಭಾಳಷ್ಟು ಫೋನ್ ನಂಬರ್ಸ್ ಮಿಸ್ ಆಗಿದೆ. ಬೆಳಿಗ್ಗೆ ಹೋಗಿ ಚೆಕ್ ಮಾಡ್ತೀನಿ ನಾನು. ಕರ್ನಾಟಕದವ್ರು ಎಷ್ಟಿದ್ದಾರೆ ಸಂಪೂರ್ಣ ಮಾಹಿತಿ ಇಲ್ಲ ನಾನು. ಸೊ ವೇಟ್ ನಾಳೆ ಹೋಗೋವರೆಗೆ, ಆಮೇಲೆ ಇನ್ನೊಂದು 2 ದಿನ ಬೇಕಾಗುತ್ತಲ್ಲ ಅವಕಾಶ. ಸೊ ಮೊದಲು ಏನಂತಂದ್ರೆ ಆಪರೇಷನ್ ಸಕ್ಸಸ್ಫುಲ್ ಆಗಲಿ, ಎಲ್ಲ ಭಾರತೀಯರು, ಅದು ಕರ್ನಾಟಕದವ್ರ ಜೊತೆಗೆ ಎಲ್ಲ ಭಾರತೀಯರು ಸೇಫಾಗಿ, ಆದಷ್ಟು ಜನ ಸೇಫ್ ಆಗಲಿ ಅಂಥೇಳಿ ಆ ಭಗವಂತನಿಗೆ ಪ್ರಾರ್ಥನೆ. ATC ಹುಬ್ಬಳ್ಳಿ ಹೆಂಗೋ ಒಂದು ಸ್ವಲ್ಪ ಆಪ್ರೇಟ್ ಮಾಡಿ ಓಪನ್ ಮಾಡಿ. ಪ್ರಧಾನಿ ಮೋದಿ ಸದ್ಯ ದುಬೈ ಪ್ರವಾಸದಲ್ಲಿದ್ರು. ಆದರೆ ಈಗ ದುಬೈ ಪ್ರವಾಸವನ್ನ ಅರ್ಧಕ್ಕೇನೆ ಮೊಟಕುಗೊಳಿಸಲಾಗಿದೆ. ಇತ್ತ ಅಟ್ಯಾಕ್ ಹಿಂದಿರೋರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ತುರ್ತು ಸಂಪುಟ ಸಮಿತಿ ಸಭೆ ಕೂಡ ನಡೆಯಲಿದೆ. ಇನ್ನು ಸೌದಿ ಅರೇಬಿಯಾದ ಜೆಡ್ಡಾಗೆ ಹೋಗಿದ್ದ ಪ್ರಧಾನಿ ಮೋದಿ ಪಹಲ್ಗಾಮದಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿ ಹಿನ್ನೆಲೆಯಲ್ಲಿ ವಾಪಸ್ಗೊಂಡಿದ್ದಾರೆ. ಈ ಮೂಲಕ ದುಬೈ ಪ್ರವಾಸವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ್ದಾರೆ. ಹಾಗೆ ಯಾವುದೇ ಕಾರಣಕ್ಕೂ ಉಗ್ರರನ್ನ ಬಿಡೋದಿಲ್ಲ ಅಂತ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಪಹಲ್ಗಾಮದಲ್ಲಿ ದಾಳಿ ನಡೆಸಿದವರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇತ್ತ ಉಗ್ರರಿಂದ ದಾಳಿ ಆಗ್ತಾ ಇದ್ದಂತೆ ಭಾರತೀಯ ಸೇನೆ ಪ್ರದೇಶವನ್ನ ಸುತ್ತುವರೆದಿದ್ದು ಕಾರ್ಯಾಚರಣೆ ಕೂಡ ನಡೆಸುತ್ತಿದ್ದಾರೆ. ಸದ್ಯ ಕನ್ನಡಿಗರನ್ನ, ಭಾರತೀಯರನ್ನ ರಕ್ಷಿಸುವ ಕೆಲಸ ಭಾರತೀಯ ಸೇನೆ ಮಾಡ್ತಾ ಇರುವಂಥದ್ದು. ಅಲ್ಲಿ ಸಿಲುಕಿಕೊಂಡಿದ್ದ ಪ್ರವಾಸಿಗರನ್ನ, ಜನರನ್ನ ತಂಗೋದಕ್ಕೆ, ಅಂದರೆ ಸುರಕ್ಷಿತ ಭಾಗದಲ್ಲಿ ತಂಗೋದಕ್ಕೆ ಅಲ್ಲಿರುವಂತಹ ಅಧಿಕಾರಿಗಳು ಕೂಡ ಸಕಲ ರೀತಿಯ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ತುರ್ತು ಸಂಪುಟ ಸಭೆ ನಡೆಯಲಿದ್ದು, ಇತ್ತ ಭಾರತೀಯ ಸೇನೆ ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆಯನ್ನ ಕೈಗೊಳ್ಳಬೇಕು, ಏನೇನು ಮಾಡಬೇಕು ಅನ್ನೋದರ ಕುರಿತು ಚರ್ಚೆಗಳನ್ನು ನಡೆಸಲಿದ್ದಾರೆ. ಈ ಮೂಲಕ ಪ್ರಧಾನಿ ಮೋದಿಯ ದುಬೈ ಪ್ರವಾಸ ಅರ್ಧಕ್ಕೆ ಮೊಟಕುಗೊಂಡಿದ್ದು, ಈಗ ವಿಶೇಷವಾದಂತಹ ಸಂಪುಟ ಸಮಿತಿ ಸಭೆ ನಡೆಯಲಿದೆ. ನೋಡಿ, ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಒಂದು ಕಡೆ ಸೌದಿ ಅರೇಬಿಯಾದ ಜೆಡ್ಡಾಗೆ ಹೋಗಿದ್ದ ಪ್ರಧಾನಿ ನರೇಂದ್ರ ಮೋದಿ ಈಗ ವಾಪಸ್ ಬಂದಿದ್ದಾರೆ. ಈಗೇನು ದೆಹಲಿ ಅಂಗಳದಲ್ಲಿ ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ತುರ್ತು ಸಂಪುಟ ಸಮಿತಿ ಸಭೆ ನಡೆಯಲಿದ್ದು ಫುಲ್ ಡೀಟೇಲ್ಸ್ ಅನ್ನು ಪಡೆದುಕೊಳ್ಳಲಿದ್ದಾರೆ. ಅಂದರೆ ದಾಳಿಯ ಫುಲ್ ಡೀಟೇಲ್ಸ್ ಅನ್ನು ಪಡೆದುಕೊಂಡು ಪ್ರವಾಸಿಗರನ್ನ ಯಾವ ರೀತಿ ರಕ್ಷಿಸಬೇಕು, ಪರಿಸ್ಥಿತಿ ಯಾವ ರೀತಿ ಇದೆ, ಯಾವ ರೀತಿ ನಿಯಂತ್ರಣಕ್ಕೆ ತರಬೇಕು ಅನ್ನೋದ್ರ ಕುರಿತಾಗಿ ಸುದೀರ್ಘವಾಗಿ ಚರ್ಚೆಗಳು ನಡೆಯಲಿದೆ. ಇದ್ರ ಬೆನ್ನಲ್ಲೇ ನಿನ್ನೆ ಟ್ವೀಟ್ ಮೂಲಕ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಯಾವುದೇ ಕಾರಣಕ್ಕೂ ಪಹಲ್ಗಾಮದಲ್ಲಿ ದಾಳಿ ನಡೆಸಿದವರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಹೇಳಿ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ನಡೆದಿರುವಂತಹ ಈ ಒಂದು ಅಟ್ಯಾಕ್ನಲ್ಲಿ ಒಟ್ಟು 28ಕ್ಕೂ ಹೆಚ್ಚು ಮಂದಿ ಪ್ರವಾಸಿಗರು ಮೃತಪಟ್ಟಿದ್ದು, ಅದರಲ್ಲಿ 2 ಕನ್ನಡಿಗರಾಗಿದ್ದಾರೆ. ಲಷ್ಕರ್ ಎ ತೊಯ್ಬಾದ ಅಂಗ ಎಂದು ಕರೆಯಲ್ಪಡುವ TRF ಜಮ್ಮು ಕಾಶ್ಮೀರದಲ್ಲಿ 370 ಆರ್ಟಿಕಲ್ ರದ್ದು ಬಳಿಕ ದಿ ರೆಸಿಸ್ಟೆನ್ಸ್ ಫ್ರಂಟ್ ಅಸ್ತಿತ್ವಕ್ಕೆ ಬಂದಿದೆ. ಇನ್ನು ಲಷ್ಕರ್ ಉಗ್ರ ಸಂಘಟನೆಯ ದಿ ರೆಸಿಸ್ಟೆನ್ಸ್ ಫ್ರಂಟ್ ಈ ದಾಳಿಯ ಹೊಣೆಯನ್ನ ಹೊತ್ತುಕೊಂಡಿದೆ. ನಾವೇ ಈ ದಾಳಿಯನ್ನ ನಡೆಸಿರೋದು ಅಂತ ಹೇಳಿ ಹೊಣೆಯನ್ನ ಹೊತ್ತುಕೊಂಡಿದ್ದು, ಈಗ ಈ ಸಂಘಟನೆಯ ವಿರುದ್ಧ ಯಾವ ರೀತಿ ಪ್ರತೀಕಾರವನ್ನ ತೀರಿಸಿಕೊಳ್ಳಬೇಕು ಅನ್ನೋದರ ಕುರಿತು ಇವತ್ತಿನ ತುರ್ತು ಸಚಿವ ಸಂಪುಟ ಸಮಿತಿ ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದು, ಈ ಒಂದು ಉಗ್ರರ ದಾಳಿಯಿಂದಾಗಿ ಒಟ್ಟು 28ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು, ಅದರಲ್ಲಿ 2 ಕನ್ನಡಿಗರಾಗಿದ್ದಾರೆ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ಅಟ್ಟಹಾಸ ನಡೆದಿದ್ದು, ಪ್ರವಾಸಿಗರನ್ನ ಗುರಿಯಾಗಿಸಿ ಉಗ್ರರು ಗುಂಡಿನ ದಾಳಿಯನ್ನ ನಡೆಸಿದ್ರು ನಿನ್ನೆ. ಹೀಗಾಗಿ ಈ ಅಟ್ಯಾಕ್ನಲ್ಲಿ 28ಕ್ಕೂ ಹೆಚ್ಚು ಪ್ರವಾಸಿಗರು ಸಾವನ್ನಪ್ಪಿದ್ದು, ಭಯೋತ್ಪಾದಕರ ನಡೆಯ ಬಗ್ಗೆ ಹಲವೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ದಾಳಿಯಲ್ಲಿ ಕರ್ನಾಟಕದ 2 ದುರ್ಮರಣ ಹೊಂದಿದ್ದಾರೆ. ಇಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಉಗ್ರರು ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಕಂಡಲ್ಲಿ ಪುರುಷರನ್ನೇ ಗುರಿಯಾಗಿಸಿ ದಾಳಿ ನಡೆಸಿದ್ದಾರೆ. ಇನ್ನು ವಿಡಿಯೋ ಒಂದರಲ್ಲಿ ಸೆರೆಯಾಗಿದೆ ಗುಂಡಿನ ಸದ್ದು. ನಿನ್ನೆ ಮಧ್ಯಾಹ್ನ
3 ಗಂಟೆ ಸುಮಾರಿಗೆ ನಡೆದಿರುವಂತಹ ಅಟ್ಯಾಕ್ ಇದು. ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಟೆರರ್ ಅಟ್ಯಾಕ್ ನಡೆದಿದ್ದು, ಪ್ರವಾಸಕ್ಕೆ ಹೋದವರ ಮೇಲೂ ಭಯೋತ್ಪಾದಕರು ಮನಸ್ಸೋ ಇಚ್ಛೆ ಗುಂಡಿನ ದಾಳಿ ಮಾಡಿದ್ದಾರೆ. ಈ ಒಂದು ಘಟನೆಯಲ್ಲಿ ಸದ್ಯದ ಮಾಹಿತಿ ಪ್ರಕಾರ 28ಕ್ಕೂ ಹೆಚ್ಚು ಪ್ರವಾಸಿಗರು ಮೃತಪಟ್ಟಿದ್ದಾರೆ. ಲಷ್ಕರ್ ಉಗ್ರ ಸಂಘಟನೆಯ ದಿ ರೆಸಿಸ್ಟೆನ್ಸ್ ಫ್ರಂಟ್ ಈ ದಾಳಿಯ ಹೊಣೆಯನ್ನ ಹೊತ್ತುಕೊಂಡಿದೆ. ಇನ್ನು ಪಹಲ್ಗಾಮದಲ್ಲಿ ದಾಳಿ ನಡೆಸಿದವರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇತ್ತ ಉಗ್ರರಿಂದ ದಾಳಿ ಆಗ್ತಾ ಇದ್ದಂತೆ ಭಾರತೀಯ ಸೇನೆ ಪ್ರದೇಶವನ್ನ ಸುತ್ತುವರೆದಿದ್ದು ಕಾರ್ಯಾಚರಣೆ ಕೂಡ ನಡೆಸ್ತಾ ಇದೆ. ಸದ್ಯ ಪ್ರವಾಸಿಗರನ್ನ ಅಂದ್ರೆ ಸೇಫ್ ಸ್ಥಳಕ್ಕೆ ಅವರನ್ನು ಸ್ಥಳಾಂತರಗೊಳಿಸುವುದಕ್ಕೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಏನೂ ಅರಿಯದ ಪ್ರವಾಸಿಗರು ಈ ಒಂದು ಗುಂಡಿನ ದಾಳಿಗೆ ನಿನ್ನೆ ಬಲಿಯಾಗಿದ್ದು, ಅವರ ಕುಟುಂಬಸ್ಥರು ದಿಕ್ಕೇ ತೋಚದಂತಾಗಿದ್ದಾರೆ. उमरा चलना यार ओए था कोई दिसता जहांगीर तो यार बेड़ियां पीछे जुलदे यार तू मौत की कसम इधर गेंद है। ಇನ್ನು ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಕನ್ನಡಿಗರು ಸಿಲುಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡಿಗರ ರಕ್ಷಣೆಗೆ ಸಚಿವ ಸಂತೋಷ್ ಲಾಡ್ಗೆ ಜವಾಬ್ದಾರಿಯನ್ನ ನೀಡಲಾಗಿದೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಕನ್ನಡಿಗರನ್ನ ಭೇಟಿಯಾಗಿದ್ದಾರೆ ಸಚಿವ ಲಾಡ್ ಅನ್ನೋದರ ಕುರಿತು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇರುವಂತದ್ದು. ಇತ್ತ ಮೃತದೇಹಗಳನ್ನ ಶಿಫ್ಟ್ ಮಾಡೋದಕ್ಕೆ ಲಾಡ್ ಮುಂದಾಳತ್ವವನ್ನ ವಹಿಸಿಕೊಂಡಿದ್ದಾರೆ. ಜಮ್ಮು ಕಾಶ್ಮೀರಕ್ಕೆ ಬೆಳಗ್ಗೆನೆ ತೆರಳಿದ್ದಾರೆ ಸಚಿವ ಸಂತೋಷ್ ಲಾಡ್. ಇನ್ನು ಈ ಘಟನೆಯ ಕುರಿತು ಆತಂಕವನ್ನ ವ್ಯಕ್ತಪಡಿಸಿದ ಸಿಎಂ ಸಿದ್ದರಾಮಯ್ಯನವರು ಕನ್ನಡಿಗರ ರಕ್ಷಣೆಗೆ ಸಚಿವ ಲಾಡ್ಗೆ ಜವಾಬ್ದಾರಿಯನ್ನ ನೀಡಿ ಸೂಚನೆಯನ್ನ ಕೊಡ್ತಾರೆ. ಈಗ ಇವತ್ತು ಬೆಳಗ್ಗೆನೆ ಜಮ್ಮು ಕಾಶ್ಮೀರಕ್ಕೆ ತೆರಳಿರುವ ಸಚಿವ ಲಾಡ್ ಈಗ ಕನ್ನಡಿಗರನ್ನ ಭೇಟಿಯಾಗಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಇನ್ನು ಮತ್ತೊಂದು ಕಡೆ ಮೃತದೇಹಗಳನ್ನ ಶಿಫ್ಟ್ ಮಾಡೋದಕ್ಕೆ ಸಚಿವ ಲಾಡ್ ಮುಂದಾಳತ್ವವನ್ನ ವಹಿಸಿಕೊಂಡಿದ್ದಾರೆ. ಈ ಒಂದು ದಾಳಿಯಲ್ಲಿ ಉಗ್ರರ ದಾಳಿಯಲ್ಲಿ 28ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು, ಅದರಲ್ಲಿ 2 ಕನ್ನಡಿಗರಾಗಿದ್ದಾರೆ. ಇನ್ನು ಉಳಿದ ಕನ್ನಡಿಗರನ್ನ ಅಲ್ಲಿ ಅಧಿಕಾರಿಗಳು ಸುರಕ್ಷಿತ ಸ್ಥಳದಲ್ಲಿರಿಸಿದ್ದಾರೆ. ಸದ್ಯ ಅವರನ್ನ ಸಚಿವ ಲಾಡ್ ಭೇಟಿ ಮಾಡಿದ್ದು, ನಿಮ್ಮನ್ನ ಸುರಕ್ಷಿತವಾಗಿ ಕರುನಾಡಿಗೆ ಕರೆದುಕೊಂಡು ಹೋಗ್ತೇನೆ ಎಂಬ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗೆ ಏನು ಕನ್ನಡಿಗರು 2 ಸಾವನ್ನಪ್ಪಿದ್ದಾರೆ ಅವರನ್ನ ಇತ್ತ ಕರ್ನಾಟಕಕ್ಕೆ ಶಿಫ್ಟ್ ಮಾಡುವ ಕೆಲಸಗಳು ಕೂಡ ಸದ್ಯಕ್ಕೆ ಜರುಗ್ತಾ ಇರುವಂಥದ್ದು. ಈಗಷ್ಟೇ ಕನ್ನಡಿಗರನ್ನ ಭೇಟಿಯಾಗಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಕೂಡ ಸಿಕ್ಕಿದೆ. ಲಾಡ್ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿಯಲ್ಲಿ ಸಂತ್ರಸ್ತರಾಗಿರುವ ಕನ್ನಡಿಗರ ರಕ್ಷಣೆಗೆ ಮಾನ್ಯ ಸಿಎಂ ಸಿದ್ದರಾಮಯ್ಯನವರು ಈಗ ಸಚಿವ ಲಾಡ್ ಅವರಿಗೆ ಸೂಚನೆ ಕೊಟ್ಟಿದ್ರು. ಸೂಚನೆ ಮೇರೆಗೆ ಬೆಳಗ್ಗೆನೆ ಸಂತೋಷ್ ಲಾಡ್ ಜಮ್ಮು ಕಾಶ್ಮೀರಕ್ಕೆ ತೆರಳಿ ಅಲ್ಲಿದ್ದಂತಹ ಕನ್ನಡಿಗರನ್ನ ಭೇಟಿ ಮಾಡಿದ್ದಾರೆ. ಹಾಗೆ ಮೃತದೇಹಗಳನ್ನ ಶಿಫ್ಟ್ ಮಾಡೋದಕ್ಕೆ Don't worry, I'll make all the arrangements. Just be calm. Okay? I'm here. Don't worry, I'll make all the arrangements. Just be calm. Okay? I'm here. Don't worry, I'll make all the arrangements. Just be calm. Okay? I'm here. Don't worry, I'll make all the arrangements. Just be calm. Okay? I'm here. उमरा चलना यार ओए था कोई दिसता जहांगीर तो यार बेड़ियां पीछे जुलदे यार तू मौत की कसम इधर गेंद है।
ಎಸ್, ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಅನಂತರಾಮ್, ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ನಡೆದಿದ್ದು ಸದ್ಯ ಈಗಷ್ಟೇ ಸಚಿವ ಸಂತೋಷ್ ಲಾಡ್ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ದು ಕನ್ನಡಿಗರನ್ನ ಭೇಟಿ ಮಾಡಿದ್ದಾರೆ. ಹಾಗೆ ಮೃತದೇಹವನ್ನ ಶಿಫ್ಟ್ ಮಾಡೋದಕ್ಕೆ ಮುಂದಾಳತ್ವವನ್ನು ಕೂಡ ವಹಿಸಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ. ಹೌದು ಮಧುಮಾಲ, ಏನಂದರೆ ಇವತ್ತು ಮುಂಜಾನೆ ಏನು ಹುಬ್ಬಳ್ಳಿಯಿಂದ ಹೊರಡಂತಹ ಸಂತೋಷ್ ಲಾಡ್ ಅವರು ಈಗಾಗಲೇ ಏನು ಜಮ್ಮು ಕಾಶ್ಮೀರಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಏನು ಭಯೋತ್ಪಾದನಾ ಕೃತ್ಯದಲ್ಲಿ ಮೃತಪಟ್ಟಂತಹ ಕನ್ನಡಿಗರ ಮೃತದೇಹಗಳನ್ನು ಅವರ ಫ್ಯಾಮಿಲಿಗೆ ಹಸ್ತಾಂತರ ಮಾಡೋದಾಗಿರ್ಬೋದು ಮತ್ತು ಅವ್ರನ್ನ ಕರ್ನಾಟಕಕ್ಕೆ ತಗೊಂಬರುವ ನಿಟ್ಟಿನಲ್ಲಿ ಸಂತೋಷ್ ಲಾಡ್ ಈಗಾಗಲೇ ಏನು ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತಲೇ ಹೇಳ್ಬೋದು. ಏನು ಮತ್ತಿಕೆರೆಯ ಸ್ವಲ್ಪ ಆಡಿಯೋ ಎಸ್ ಕಂಟಿನ್ಯೂ ಮಾಡಿ. ಓಕೆ, ನಾನು ಹೇಳ್ತಾ ಇದ್ದೆ ಏನು ಮತ್ತಿಕೆರೆಯ ಭರತ್ ಭೂಷಣ್, ಅದರ ಜೊತೆಗೆ ಏನು ಶಿವಮೊಗ್ಗದ ಮಂಜುನಾಥ್, ಇವರಿಬ್ಬರು ಈಗಾಗಲೇ ಏನು ಮೃತಪಟ್ಟಿರುವಂಥದ್ದು. ಅದನ್ನು ಏನು ನಿನ್ನೆ ಕೂಡ ಇದ್ರ ಬಗ್ಗೆ ಏನು ಮೃತಪಟ್ಟಿರೋ ಬಗ್ಗೆ ಮಾಹಿತಿಯನ್ನು ಈಗಾಗಲೇ ಏನು ಜಮ್ಮು ಕಾಶ್ಮೀರ ಸರ್ಕಾರ ಈಗ ಏನು 28 ಜನರಲ್ಲಿ ಕರ್ನಾಟಕದ ಇಬ್ಬರನ್ನು ದೃಢಪಡಿಸಿದೆ. ಅದರ ಜೊತೆಗೆ ಏನು ಹಾವೇರಿ ಮೂಲದ ಇಬ್ಬರು ನಾಪತ್ತೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಈಗಷ್ಟೇ ನಮಗೆ ಮಾಹಿತಿ ಬರ್ತಾ ಇದೆ. ಹಾವೇರಿಯಿಂದ ಏನು ವೀರೇಶ್ ಮತ್ತು ವೀರೇಶ್, ಅದ್ರ ಜೊತೆಗೆ ಶಿವಾನಂದ್ ಅಂತ ಹೇಳ್ಬಿಟ್ಟು ಇಬ್ಬರು ಏನು ಈ ಒಂದು ಜಮ್ಮು ಕಾಶ್ಮೀರಕ್ಕೆ ಪಹಲ್ಗಾಮ್ಗೆ ಭೇಟಿ ಕೊಟ್ಟಂಥದ್ದು. ಅಲ್ಲಿ ಅವರು ಏನು ತಮ್ಮ ಒಂದು ಪ್ರವಾಸದ ಒಂದು ಸ್ಥಳವನ್ನು ಕಡಿಬೇಕು ಅನ್ನೋ ಒಂದು ದೃಷ್ಟಿಯಿಂದಾಗಿ ಹಾವೇರಿಯಿಂದ ಕಳೆದ 4 ದಿನಗಳ ಹಿಂದೆ ಅವರು ಜಮ್ಮು ಕಾಶ್ಮೀರಕ್ಕೆ ಪ್ರಯಾಣವನ್ನು ಬೆಳೆಸಿದರು. ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಅವರು ಕೂಡ ಇಬ್ಬರು ನಾಪತ್ತೆ ಆಗಿದ್ದಾರೆ. ಯಾವುದೇ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಲಾಗ್ತಿದೆ. ಇದರ ಜೊತೆಗೆ ಇನ್ನೂ ಸದ್ಯದ ಮಾಹಿತಿ ಪ್ರಕಾರ 28 ಜನ ಅಂತ ಹೇಳಲಾಗ್ತಿದೆ. ಅದರಲ್ಲಿ ಕರ್ನಾಟಕದಲ್ಲಿ ಇಬ್ಬರು ದೃಢಪಟ್ಟಿರುವಂಥದ್ದು ಇನ್ನೂ ಏನು ಇದ್ರೂ ಇರ್ಬೋದು. ಬಟ್ ಅದೃಷ್ಟವಶಾತ್ ನಾವು ದೇವರಲ್ಲೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳೋಣ, ಯಾವುದೇ ಇನ್ನು ಹೆಚ್ಚಿನ ಇಂತಹ ಒಂದು ಸಾವುಗಳು ಸಂಭವಿಸದೇ ಇರಬಾರ್ದು ಅಂತ ಹೇಳ್ಬಿಟ್ಟು ನಾವು ಕೂಡ ಹಾರೈಸೋಣ. ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಏನು ಸಂತೋಷ್ ಲಾಡ್ ಅವರು ಏನು ಆ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಎಲ್ಲ ಮೃತದೇಹಗಳನ್ನು ಅವುಗಳನ್ನೇನು ಪೆಟ್ಟಿಗೆನಲ್ಲಿ ಹಾಕಿ ಅವ್ರನ್ನ ಸೀಲ್ ಮಾಡ್ತಾ ಇರುವಂಥದ್ದು, ಆ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಒಬ್ಬ ಸಂತ್ರಸ್ತ ವ್ಯಕ್ತಿ ಸಂತೋಷ್ ಲಾಡ್ ಅವರಿಗೆ ಒಂದು ಘಟನೆ ಬಗ್ಗೆ ಹೇಳ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸಂತೋಷ್ ಲಾಡ್ ಅವರು ಕೂಡ ಏನು ಆ ಒಬ್ಬ ವ್ಯಕ್ತಿಯನ್ನು ಸಂತೈಸುವಂತಹ ನಿಟ್ಟಿನಲ್ಲಿ, ಅವನಿಗೆ ಸಮಾಧಾನ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಅವರು ಕೂಡ ತುಂಬ ಒಂದು ರೀತಿ ಎಮೋಷನ್ ಆಗಿದ್ದಾರೆ ಅಂತ ಹೇಳ್ಬೋದು. ಖಂಡಿತ ಕೂಡ ಇದೊಂದು ಎಮೋಷನ್ ಆಗಿರುವಂತಹ ಒಂದು ಘಟನೆ ಕೂಡ ಹೌದು. ಒಂದು ಕಡೆ ಏನು ತಮ್ಮ ಒಂದು ಸಂತೋಷದ ಕ್ಷಣಗಳನ್ನು ಕಳೆಬೇಕಂತ ಹೋಗಿರುವಂತಹ ಒಂದು ಪ್ರವಾಸಿಗರು, ಯಾವುದೇ ರೀತಿಯಾದಂಥ ಒಂದು ಆಕಸ್ಮಿಕ ಘಟನೆ ಇದು ಇಂಥರ ಒಂದು ಘಟನೆ ಆಗುತ್ತೆ ಅನ್ನೋಲ್ಲ ಗೊತ್ತಿಲ್ಲ. ಅದ್ರ ಜೊತೆಗೆ ಏನು ಈ ಒಂದು ಟೆರರಿಸ್ಟ್ಗಳನ್ನು ಕೂಡ ಸೈನಿಕರ ವೇಷಧಾರಿಗಳಾಗಿ ಹೋಗಿ ಯಾಮಾರಿಸಿ ಅವರಿಗೆ ಏನು ಅವರು ಅಲ್ಲಿ ಆರಾಮ್ಸೆ ಕುದುರೆಗಳಲ್ಲಿ ಆ ಒಂದು ಸ್ಥಳದಲ್ಲಿ ಕುದುರೆಗಳಲ್ಲಿ ವಿಹಾರವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಹೋಗಿ ಹುಡುಕಿ ಹೊಡೆದಿರುವಂಥದ್ದು ಒಂದು ರೀತಿಯಾಗಿ ಅವರ ಒಂದು ಕುಟುಂಬದ ಜೊತೆಗೆ ಮತ್ತೊಂದು ನೋಡಿ ಒಂದು ಶಿವಮೊಗ್ಗ ವಿಡಿಯೋವನ್ನು ನಾವು ನೋಡಿದಾಗ ಏನು ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಅವರು ಆ ವಿಡಿಯೋದಲ್ಲಿ ಹೇಳ್ತಾರೆ, ಅವರು ತನ್ನ ಪತ್ನಿ ತನ್ನ ಏನು ಕಣ್ಣೆದುರುಗಡೆ ತನ್ನ ಪತಿಯನ್ನು ತಲೆಗೆ ಗುಂಡು ಹೊಡೆದ್ರು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಮಗ ಕೂಡ ಆ ಟೆರರಿಸ್ಟ್ಗಳಿಗೆ ಬೈತಾನಂತೆ, ಅದನ್ನು ಕೂಡ ಹೇಳ್ತಾರೆ. ನಮ್ಮ ಕಣ್ಣೆದುರಿಗೇನೆ ಅವರ ಒಂದು ಪತಿಯನ್ನು ಶೂಟ್ ಮಾಡುವಂಥದ್ದು, ಅದನ್ನು ಕಣ್ಣೆದುರಿಗಡೆ ನೋಡಿದಾಗ ಅವರ ಪರಿಸ್ಥಿತಿ ಹೇಗಿರುತ್ತೆ, ಅವರಿಗೆ ಆಗಿರುವಂತಹ ನೋವು ಎಷ್ಟು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ತಕ್ಕ ಪ್ರತೀಕಾರವನ್ನು ಏನು ಭಾರತ ಆಗಿರ್ಬೋದು ನಮ್ಮ ಸೈನಿಕರು ತೀರಿಸ್ಕೊಳ್ಳಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಒಂದು ಅಲರ್ಟನ್ನು ಈಗ ಸದ್ಯ ಏನು ಆ ಒಂದು ಭಾಗದಲ್ಲಿ ಘೋಷಣೆ ಮಾಡಲಾಗಿದೆ. ಅದರ ಜೊತೆಗೆ ಮತ್ತೊಂದು ಪ್ರಮುಖವಾದ ವಿಚಾರ ಏನಂದರೆ ಅದರಲ್ಲಿ ಟೈಟ್ ಸೆಕ್ಯೂರಿಟಿ ಇರುವಂತಹ ಒಂದು ಸ್ಥಳ. ಇವರು ಯಾವ ರೀತಿಯಾಗಿ ಅಲ್ಲಿಗೆ ಬಂದರು ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ನಮ್ಮನ್ನು ಕಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಒಂದು ಉನ್ನತ ಮಟ್ಟದ ತನಿಖೆಗೂ ಕೂಡ ಈಗಾಗಲೇ ಏನು ಗೃಹ ಸಚಿವ ಅಮಿತ್ ಶಾ ಅವರು ಆಗ್ರಹ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅಲ್ಲಿನ ಮಿಲಿಟರಿ ಪಡೆ ಈ ಒಂದು ತನಿಖೆಯನ್ನು ಕೈಗೆತ್ತಿಕೊಂಡಿದೆ. ಯಾವ ರೀತಿಯಾಗಿ ಈ ಒಂದು ಸಂಘಟನೆ, ಈ ಒಂದು ಉಗ್ರ ಸಂಘಟನೆ ಇಲ್ಲಿಗೆ ಬಂತು, ಇದರ ಜೊತೆಗೆ ಇವರ ಹಿನ್ನೆಲೆಯನ್ನು ಈಗಾಗಲೇ ಏನು ನಾನು ಕಳೆದ ಟೈಮಲ್ಲೂ ಕೂಡ ಹೇಳ್ತಾ ಇದ್ದೆ, ಏನು ಲಷ್ಕರ್ ತೊಯ್ಬಾ ಸಂಘಟನೆ ಜೊತೆ ಒಂದು ನಿಕಟವಾಗಿರುವಂಥ ಸಂಪರ್ಕವನ್ನು ಹೊಂದಿರುವಂತಹ ಈ ಒಂದು ಏನು TRF ಸಂಘಟನೆ ಈ ಒಂದು ಕೃತ್ಯವನ್ನು ಎಸಗಿರುವಂಥದ್ದು. ಈಗಾಗಲೇ ಅವರು ಕೂಡ ಈ ಒಂದು ಕೃತ್ಯದ ಜವಾಬ್ದಾರಿಯನ್ನು ಹೊತ್ತಿರುವಂಥದ್ದಾಗಿದೆ. ಈ ನಿಟ್ಟಿನಲ್ಲಿ ಆ ಒಂದು ಉಗ್ರರನ್ನು ಹುಡುಕಾಡಿ ಹೊಡಿಲಿಕ್ಕೆ ಯಾವ ರೀತಿಯಾದಂಥ
ರೀತಿಯಾದಂತಹ ಪ್ರಯತ್ನವನ್ನು ಮಾಡಬೇಕು. ಅದೆಲ್ಲ ಪ್ರಯತ್ನವನ್ನು ಭಾರತ ಸರ್ಕಾರ ಆಗಿರ್ಬೋದು, ಅಲ್ಲಿನ ಸ್ಥಳೀಯ ಸರ್ಕಾರಕ್ಕೆ ಬೇಕಾದಂತಹ ಏನು ಮಾರಲ್ ಸಪೋರ್ಟನ್ನು ಕೊಟ್ಟು ಆ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಇದರ ಜೊತೆಗೆ ಮತ್ತೊಂದು ಕಡೆ ಕರ್ನಾಟಕದಿಂದ ಏನು ಮೃತದೇಹಗಳನ್ನು ಹಸ್ತಾಂತರ ಪ್ರಕ್ರಿಯೆ ಕೂಡ ನಡೀತಿದೆ. ಈಗಾಗಲೇ ಸಂತೋಷ್ ಲಾಡ್ ಅವರು ಅವರ ಕುಟುಂಬದವರನ್ನು ಸಂಪರ್ಕ ಮಾಡಿ ಬಹುಶಃ ಇವತ್ತು ಸಂಜೆ ಒಳಗಡೆ ಭರತ್ ಭೂಷಣ್ ಮತ್ತು ಮಂಜುನಾಥ್ ಅವರ ಮೃತದೇಹಗಳನ್ನು ಕರ್ನಾಟಕಕ್ಕೆ ತರುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ ಮಧುಮಾಲ. ಇನ್ನು ಮತ್ತೊಂದು ಕಡೆ ಅನಂತರಾಮ್, ಭಾರತೀಯ ಸೇನೆ ಯಾವ ರೀತಿ ಕಾರ್ಯಾಚರಣೆಯನ್ನ ಕೈಗೊಂಡಿದೆ, ಹಾಗೆ ತುರ್ತು ಸಂಪುಟ ಸಮಿತಿ ಸಭೆ ಕೂಡ ನಡೆಯಲಿದೆ PM ನೇತೃತ್ವದಲ್ಲಿ. ಆ ಒಂದು ಸಭೆ ಎಷ್ಟೊತ್ತಿಗೆ ನಡೆಯುತ್ತೆ ಅನ್ನೋದ್ರ ಕುರಿತಾಗಿ ಏನಾದರೂ ಡೀಟೇಲ್ಸ್ ಸಿಕ್ಕಿದೆಯಾ? ಮಧುಮಾಲ, ಏನು ಈ ಒಂದು ಘಟನೆ ಆದ ನಂತರದಲ್ಲಿ ಸರಣಿ ಸಭೆಗಳನ್ನು ಗೃಹ ಸಚಿವ ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ. ರಾತ್ರಿ 9 ಗಂಟೆಗೆ ಏನು ಈ ಒಂದು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿನ ಪೊಲೀಸ್ ನಿರ್ದೇಶಕರ ಜೊತೆ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಈಗ ಮೋದಿಯವರು ಏನು ಸೌದಿ ಅರೇಬಿಯಾಕ್ಕೆ ಭೇಟಿ ಕೊಟ್ಟಿದ್ರು, ಅವರು ಕೂಡ ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಿ ಭಾರತಕ್ಕೆ ರಿಟರ್ನ್ ಆಗ್ತಾ ಇದ್ದಾರೆ. ಇವತ್ತು ಸಂಜೆ ಮೋದಿ ಕೂಡ ಬರ್ತಾರೆ. ಈ ಒಂದು ಹಂತದಲ್ಲಿ ಮತ್ತೆ ಬಹುಶಃ ಮೋದಿಯವರು ಕೂಡ ಆ ಒಂದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಒಂದು ಪರಿಸ್ಥಿತಿಯನ್ನು ವೀಕ್ಷಿಸಲೂಬಹುದು. ಏನು ಇದಕ್ಕೆ ತಕ್ಕ ಪ್ರತಿಕಾರವನ್ನು ಕಳೆದ 2000 ಇಸವಿಯಿಂದಲೂ ಕೂಡ ಏನು ಪಾಕ್ ಅವರು ಹಲವಾರು ದುಷ್ಕೃತ್ಯಗಳನ್ನು ಎಸಗಿದ್ದಾರೆ. ಏನು ಪಾಕ್ ಬೆಂಬಲಿತ ಈ ಒಂದು ಭಯೋತ್ಪಾದಕರು ಹಲವಾರು ದುಷ್ಕೃತ್ಯಗಳನ್ನು ಎಸಗಿದ್ದಂಥದ್ದು. ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಭಾರತ ಕೊಡಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರಣಿ ಸಭೆಗಳನ್ನು ಬೆಳಿಗ್ಗೆಯಿಂದಲೂ ಕೂಡ ನಡೆಸ್ತಾ ಇದ್ದಾರೆ. ಆನಂತರ ಯಾವ ರೀತಿಯಾಗಿ ಆಪರೇಷನ್ ಮಾಡಬೇಕಾಗುತ್ತೆ, ಇದಕ್ಕೆ ಯಾವ ರೀತಿಯಾಗಿ ಈಗೇನು ಅವರು 6 ಜನ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿದ್ರು ಅಂತ ಹೇಳಲಾಗ್ತಿದೆ, ಅವರನ್ನ ಯಾವ ರೀತಿಯಾಗಿ ಅವರು ಆ ಒಂದು ಬಾರ್ಡ್ರಲ್ಲಿ ಯಾವ ರೀತಿಯಾಗಿ ಬಂದರು, ಮತ್ತು ಇಲ್ಲಿ ಎಲ್ಲೋ ಒಂದು ಕಡೆ ಸಪೋರ್ಟ್ ಇಲ್ಲದಲ್ಲೇ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅಲ್ಲಿ ತುಂಬ ಅಲರ್ಟ್ ಇರುವಂಥ ಪ್ರದೇಶ ಆಗಿರ್ಬೋದು. LOP ಏನಲ್ಲ, ಏನು ಆ ಒಂದು ಬಾರ್ಡಲ್ಲಿ ಭಾರತದ ಸೈನಿಕರು 24 ಅವರ್ಸು ಜಾಗೃತಿಯಿಂದ ಇರುವಂಥ ಒಂದು ಸ್ಥಳ. ಅಲ್ಲಿ ನುಸುಳಿ ಬರುವಂಥದ್ದು ಯಾವ ರೀತಿಯಾಗಿ ಆಗುತ್ತೆ, ಇದಕ್ಕೆ ಎಲ್ಲೋ ಒಂದು ಕಡೆ ಸೆಕ್ಯೂರಿಟಿ ಫೇಲ್ಯೂರ್ ಆಗಿದೆಯಾ, ಈ ಬಗ್ಗೆ ತನಿಖೆಯನ್ನು ನಡೆಸಿ ಈ ಸರಣಿ ಸಭೆಗಳನ್ನು ಮಾಡೋದ್ರ ಮುಖಾಂತರ ಬೆಳಗ್ಗೆಯಿಂದಲೂ ಕೂಡ ಅಮಿತ್ ಶಾ ಅವರು ನಿರಂತರವಾಗಿ ಸಭೆಯನ್ನು ಮಾಡೋದ್ರ ಮುಖಾಂತರವಾಗಿ ಇದಕ್ಕೆ ತಕ್ಕ ಶಾಸ್ತಿಯನ್ನು ನೀಡಬೇಕು, ಪ್ರತ್ಯುತ್ತರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಮಧುಮಾಲ. ಥ್ಯಾಂಕ್ ಯು ಅನಂತರಾಮ್, ನಿಮ್ಮೆಲ್ಲ ಮಾಹಿತಿಗಾಗಿ.